ಸ್ನೇಹಿತರೆ, ಚಿತ್ರದುರ್ಗದ ಹಿರಿಯ ಛಾಯಾಗ್ರಾಹಕ ಸೃಜನಶೀಲ ಕಲಾವಿದ ಶ್ರೀ ಟಿ.ಎಂ. ವೀರೇಶ್ ಅವರ ಶ್ರಮ ಹೆಸರಿನ ಈ ಮನೆಯನ್ನು ಹೊಕ್ಕರೆ ಆರ್ಟ್ ಗ್ಯಾಲರಿ ಹೊಕ್ಕಂತ ಅನುಭವವಾಗುವುದು ಖಚಿತ. ಹೆಸರಿನಲ್ಲೇ ಚಿತ್ರವನ್ನು ಪೋಣಿಸಿಕೊಂಡಿರುವ ಚಿತ್ರದುರ್ಗದಲ್ಲಿ ಬಹುನಿರೀಕ್ಷಿತ ಆರ್ಟ್ ಗ್ಯಾಲರಿಗೆ ಮನೆಯಲ್ಲೇ ಜಾಗ ಒದಗಿಸಿದ ಕಲಾವಿದರವರು. ಆರ್ಟ್ ಗ್ಯಾಲರಿ ಹಾಗೂ ಮನೆಯ ಸೊಗಸಾದ ಫ್ಯೂಷನ್ ಅಂತಿರುವ ಈ ಮನೆಯ ಕುರಿತು ವೈಡಾಂಗಲ್ಗೆ ಮಾಹಿತಿ ಇತ್ತವರು ದುರ್ಗದ ಮತ್ತೊಬ್ಬ ಕಲಾವಿದ, ಸಾಹಿತಿ ಶ್ರೀ ಸಿದ್ದಾಪುರ ಶಿವಕುಮಾರ್. ಅನುದಿನವೂ ಭಿತ್ತಿಯಲ್ಲಿ ವರ್ಣಚಿತ್ರಗಳ ರಂಗಿನಾಟ ನಡೆಯುವ ದುರ್ಗದ ವಿಭಿನ್ನ ಮನೆ ಶ್ರಮದ ಈ ಹೋಮ್ ಟೂರಿಗೆ ನಿಮಗೆ ಸ್ವಾಗತ ಗೆಳೆಯರೆ. ಸರ್, ಅಭಿನಂದನೆಗಳು. ಬಹಳ ಸುಂದರವಾದ ಮನೆ, ಸುಂದರವಾದ ಕಲಾ ಪ್ರಪಂಚ, ಒಂಥರ ಹೊಸ ಲೋಕಕ್ಕೆ ನನಗೆ ಹೋದಂಗಾಯ್ತು. ಮನೆ ಬಗ್ಗೆ ನಿಮ್ಮ ಒಂದು ಔಟ್ಲುಕ್ ಏನು? ಮನೆ ಅಂದ್ರೆ ಒಂದು ಸ್ಮೃತಿ ಇದ್ದ ಹಾಗೆ ಅದು. ಮುಖ್ಯವಾಗಿ ಹೊರಗಡೆದನ್ನೆಲ್ಲವೂ ಮರೆತು ಮನೆಯೊಳಗೆ ಬಂದಾಗ ರಿಲ್ಯಾಕ್ಸ್ಡ್ ಆಗಿರೋಕ್ಕೆ ಮುಖ್ಯವಾಗಿ ಬೇಕಾಗುವುದು ಗ್ರ್ಯಾಂಡ್ ಆಗಿರೋದಲ್ಲ, ಒಂದು ಬ್ರೀದಿಂಗ್ ಸ್ಪೇಸ್ ಬೇಕಾಗತ್ತೆ, ಫಾರ್ಮ್ಸ್ ಬೇಕಾಗತ್ತೆ. ಆ ಕಾರಣಕ್ಕೆ ಅದೊಂದು ಸ್ಮೃತಿ ಅಂತ ಹೇಳ್ತೀನಿ ಮನೆ ಅನ್ನೋದು. ಬಂದಾಗ ಇಲ್ಲಿನ ಲೋಕ ಬೇರೆ ಬೇರೆ, ಹೊರಗಡೆ ಲೋಕದ ಬಿಟ್ಟು ಇಲ್ಲಿ ಬಂದಾಗ ಇನ್ನೊಂದು ಬೇರೆ ನವಿರಾದ ಒಂದು ತಿರುಳಾಗಿರುವಂತ ಸೂಕ್ಷ್ಮಗಳನ್ನ ಅನುಭವಿಸುವಂತ ಜಾಗ ಅದು ಮನೆ ಅಂತ ನನ್ನ ಅಭಿಪ್ರಾಯ. ಸರ್, ನಿಮ್ಮ ವೃತ್ತಿ ಫೋಟೋಗ್ರಫಿ ಅಲ್ವಾ? ಹೌದು. ಪೇಂಟಿಂಗ್ ಪ್ಯಾಷನ್ ಪ್ರವೃತ್ತಿ. ಓಕೆ. ಮನೆಯನ್ನೇ ಒಂದು ಏನು ಕಲಾ ಗ್ಯಾಲರಿಯಾಗಿ ಮಾಡುವಂತ ಒಂದು ಅಭಿಲಾಷೆ ನಿಮಗೆ ಬಂತ, ಅಥವಾ ನಿಮ್ಗೆ ಅದು ಏನು ನ್ಯಾಚುರಲ್ ಆಗಿ ಆಯ್ತಾ? ವಾಟ್ ಎಕ್ಸಾಕ್ಟ್ಲಿ? ಇಲ್ಲಿ ಗ್ಯಾಲರಿ ಚಿತ್ರದುರ್ಗ ಆಗ್ಬೇಕು ಅನ್ನೋ ಅಭಿಲಾಷೆ ಇತ್ತು. ಈ ಜಿಲ್ಲಾಡಳಿತಕ್ಕೆ ಸುಮಾರು ಸಲ ಒತ್ತಾಯ ಮಾಡ್ತಾ ಇದ್ವಿ. ಆ ಕಡೆಯಿಂದ ಆಗ್ತಾ ಇರಲಿಲ್ಲ. ಹೇಳಿ ಕೇಳಿ ನಮ್ಮ ಊರ ಹೆಸರೇ ಚಿತ್ರದುರ್ಗ. ಅಂತ ಊರಲ್ಲಿ ಚಿತ್ರಕ್ಕೊಂದು ಗ್ಯಾಲರಿ ಇಲ್ಲ ಅಂದ್ರೆ ಹೇಗೆ, ನಾವೇ ಮಾಡ್ಬಿಡ್ಬೇಕು ಅಂತಂದೇಳಿ ಒಂದು ಯೋಚನೆ ಬಂತು. ನಾನು ನನ್ನ ಸ್ನೇಹಿತ ಸಿದ್ದಾಪುರ ಶಿವಕುಮಾರ್ ಅವರು ಮುಖ್ಯವಾಗಿ ಇದನ್ನ ಆಲೋಚನೆ ಐಡಿಯಾ ಕೊಟ್ಟಿದ್ದು. ಅದೇ ಶುರು ಮಾಡ್ಕೊಂಡ್ರಿ, ಇದ್ವು ಇಲ್ಲಿ ಗ್ಯಾಲರಿ ಅಂತ. ವೀಕ್ಷಕರೇ, ನಮ್ಮ ಸ್ನೇಹಿತರು ಶಿವಕುಮಾರ್ ಇವರೇನೆ, ಸಾಹಿತಿಗಳು ಹೌದು, ಕಲಾವಿದರು ಹೌದು, ಮತ್ತು ವೀರೇಶ್ ಅವರ ಅತ್ಯಂತ ಆಪ್ತ ಮಿತ್ರ. ಸೊ ಅನೇಕ ನಾಡಿನ ಹೆಸರಾಂತ ಪತ್ರಿಕೆಗಳಿಗೆ ಇವರು ಲೇಖನಗಳನ್ನು ಬರಿತಾನೆ ಇರ್ತಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕುರಿತೊಂದು ಪುಸ್ತಕ ಬರೆದಿದ್ದಾರೆ, ಆ ಕರ್ಣನಂತೆ. ಅದರ ಲೇಖಕರು ಇವರೇ. ಬಹಳ ಅಮೂಲ್ಯವಾದ ಕೃತಿಯೊಂದು, ಮತ್ತು ಇವರು ಉತ್ತಮ ಕಲಾವಿದರು ಕೂಡ ಹೌದು. ನಿಮ್ಮ ಪುಸ್ತಕವನ್ನೊಮ್ಮೆ ತೋರಿಸಿಬಿಡಿ, ಆ ಕರ್ಣನಂತೆ. ಇಲ್ಲೇ ಇದೆ ಅಲ್ವಾ? ಓಕೆ. ಬಹಳ ಸುಂದರವಾದ ಮುಖಪುಟ. ಇದರ ಚಿತ್ರ ಬರೆದವರು ವೀರೇಶ್ ಅವರು. ಸರ್, ಕಮಿಂಗ್ ಬ್ಯಾಕ್, ನೀವಿಲ್ಲಿ ಬರೆದಿರುವಂತ ಚಿತ್ರಗಳೆಲ್ಲ ಯುನೀಕ್ ಚಿತ್ರಗಳು. ಇದೇನು ರಿಪಿಟೇಟಿವ್ ಅಂತಲ್ಲ, ಇದೆಲ್ಲ ನಿಮ್ಮ ಒರಿಜಿನಲ್ ಥಾಟ್ಸ್, ಒರಿಜಿನಲ್ ಸಬ್ಜೆಕ್ಟ್. ಸ್ವಲ್ಪ ಇದ್ರ ಬಗ್ಗೆ ಹೇಳಿ. ಚಿತ್ರ ಕಲಾವಿದನ ಮನಸ್ಥಿತಿ ಹೇಗಿರ್ಬೇಕು ಅನ್ನೋದನ್ನ ಮೊದಲು, ಅನಂತರ ನಿಮ್ಮ ಹಿಂದೆ ಇರುವಂತ ಚಿತ್ರದ ಬಗ್ಗೆ. ಓಕೆ. ಚಿತ್ರ ಕಲಾವಿದನವನು ತನ್ನ ಒಳಗಿನ ಅಂತರಂಗದ ಭಾಷೆ ಏನಾದ್ರು ಹೇಳ್ಬೇಕಾದ್ರೆ ಮುಖ್ಯವಾಗಿ ಅಂತರಂಗದಲ್ಲಿ ಏನಾದ್ರು ಇರಬೇಕು. ಪೂರ್ವಕವಾಗಿ ಸಂಗೀತವೋ ಸಾಹಿತ್ಯ ಓದ್ಕೊಳ್ಳೋ ಗುಣಗಳೆಲ್ಲವೂ ಸೇರಿ ಅವನ ಹೃದಯನ ಇನ್ನೂ ಹೆಚ್ಚಿಗೆ ಮಾಗಿಸುತ್ತೆ. ಮತ್ತು ಅವನು ಬರುವಂತ ವರ್ಕಿನ ಒಂದು ಪರಿಮಳ ಅಂತೀವಲ್ಲ, ಅರೋಮ್ ಆಫ್ ದಿ ವರ್ಕ್, ಅದು ಎನ್ಹಾನ್ಸ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಹಾಗೆ ಒಂದು ಎರಡು ಕಣಗಳ ನಡುವಿನ ಆಕರ್ಷಣೆ ಹಿಂದೆ ಏನಿರುತ್ತೆ ಅನ್ನೋದೊಂದು ಆಲೋಚನೆ ಬಿದ್ದು ಅಧ್ಯಯನಕ್ಕೆ ಬಿದ್ದಾಗ ನನಗೆ ಗೋಚರ ಆದಂತ ಒಂದು ಲೈನ್, ಸೂರ್ಯ, ಚಂದ್ರ, ಗ್ರಹತಾರೆ, ನಕ್ಷತ್ರಗಳು, ಭೂಮಿ ಇವೆಲ್ಲ ಎಲ್ಲುವರೆಗೂ ಅಸ್ತಿತ್ವದಲ್ಲಿ ಇರ್ತಾವೋ ಅಲ್ಲಿ ತನಕ ಒಂದು ಸುಂದರವಾದ, ಅಂದ್ರೆ ಇಲ್ಲಿ ಕುದುರೆಯಲ್ಲಿ ಸುಂದರವಾದ ಮತ್ತು ಸಮರ್ಥವಾದ ಅನ್ನೋ ಅರ್ಥದಲ್ಲಿ ಅಂತ ಎರಡು ಕಣಗಳ ನಡುವಿನ ಆಕರ್ಷಣೆ ಮತ್ತು ಮಿಲನ ನಿರಂತರವಾಗಿರುತ್ತೆ ಅನ್ನುವುದೊಂದು ಅಭಿಪ್ರಾಯಕ್ಕೆ ಬಂದಾಗ ಈ ಚಿತ್ರನ ಮಾಡಿದೆ ನಾನು.
ಇಲ್ಲೊಂದು ಪ್ಯಾಟರ್ನ್ ನಾನು ನೋಡ್ತಾ ಇದ್ದೇನೆ ವೀರೇಶ್ ಅವರೇ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ಗೆ ಬಹಳ ಪ್ರಿಯವಾದಂತ ಒಂದು ಪ್ಯಾಟರ್ನ್ ಅಂತ ನನಗೆ ತಿಳಿತಿದ್ದು, ಸ್ವಲ್ಪ ಇದ್ರ ಬಗ್ಗೆ ಹೇಳಿ. ಏನ್ ಪ್ಯಾಟರ್ನ್ ಇದು ಮತ್ತು ಸ್ಟೇರ್ ಕೇಸ್ ಹೌದು. ಇದು ನಾನು ಸ್ಟೇರ್ ಕೇಸ್ ಮಾಡುವಾಗ ರೊಟೀನ್ ಆಗಿ ಎಲ್ಲರೂ ಮಾಡುವಂತದ್ದು ಸ್ಟೇರ್ ಕೇಸ್ ಆಗಿರಬಾರ್ದು. ಮುಖ್ಯವಾಗಿ ಅದರಲ್ಲಿ ಮನುಷ್ಯನ ಅತಿ ದೊಡ್ಡ ಇಡೀ ಜೀವಿತಾವಧಿ ಪ್ರಶ್ನೆಗಳು ಕೇಳ್ಕೊಳ್ಳೋದು ಮತ್ತೆ ಉತ್ತರ ಹುಡುಕೊಳ್ಳೋದು ನಿರಂತರವಾಗಿ ಆ ಪ್ರಕ್ರಿಯೆ ನಡೀತಾನೆ ಇರ್ತದೆ. ಸೊ ಆ ಮೆಟ್ಲುಗಳೇ ಒಂದು ಪ್ರಶ್ನೆ ಚಿಹ್ನೆ ರೂಪದಲ್ಲಿ ಇರಬೇಕು ಅಂತಂದೇಳಿ ಅವಾಗ ಪ್ಲಾನ್ ಮಾಡಿದ್ದೆ. ನಿರಂತರವಾಗಿ ಆ ಪ್ರಶ್ನೆ, ಮತ್ತೆ ಒಂದು ಪ್ರಶ್ನೆ ಬರುತ್ತೆ, ಅದಕ್ಕೆ ಉತ್ತರ ಹುಡುಕೊಳ್ತೀವಿ, ಮತ್ತೆ ಇನ್ನೊಂದು ಕ್ಯೂನಲ್ಲಿ ಇರುತ್ತೆ, ಸಾಲು ಪ್ರಶ್ನೆಗಳು ಇದ್ದೇ ಇರುತ್ತೆ. ಬದುಕಲ್ಲಿ ಪ್ರಶ್ನೆಗಳು ಯಾವತ್ತಿಗೂ ಮುಗಿಯೋದೇ ಇಲ್ಲ. ಅದರಲ್ಲಿ ಇರೋದ್ರಲ್ಲೇ ಸುಂದರ ಪ್ರಶ್ನೆಗಳು ಇರಲಿ ಅನ್ನೋ ಕಾರಣಕ್ಕೆ ಈ ತರ ಮಾಡ್ತಾರೆ. ಈ ಸ್ಟೇರ್ ಕೇಸ್ ವೀಕ್ಷಕರೇ ನೀವು ನೋಡ್ಬೋದು, ಇದೊಂಥರ ಕ್ವೆಶನ್ ಮಾರ್ಕ್ ನ ಶೇಪ್ ಇದೆ ಇದಕ್ಕೆ. ಸೊ ಕ್ವೆಶನ್ ಮಾರ್ಕ್ ಅನ್ನೋದು ವೀರೇಶ್ ಅವರ ಅತ್ಯಂತ ಪ್ರಿಯವಾದ ಒಂದು ಪ್ಯಾಟರ್ನ್. ಕುದುರೆ ಅಷ್ಟೇ. ಕುದುರೆ ಕೂಡ ಇವರ ಒಂದು ಅತ್ಯಂತ ಪ್ರಿಯವಾದ ಏನ್ ಸರ್, ಲಿವಿಂಗ್ ಬೀಯಿಂಗ್. ಓಕೆ, ನೋಡ್ಬೋದು ಇಲ್ಲಿ ನಾವು ಸ್ಟೇರ್ ಕೇಸ್ ಅನ್ನು ಹತ್ತಿ ಹೋಗುವಾಗ ಇಲ್ಲಿ ಸಂಪೂರ್ಣ ಗೋಡೆ ಮೇಲೆ ಇವರ ಚಿತ್ರಗಳು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸರ್ ಇವೆಲ್ಲ ಅಬ್ಸ್ಟ್ರಾಕ್ಟ್ ಆರ್ಟ್ ಅಲ್ವಾ? ನಾನು ಹಂಗೂ ಹೇಳಲ್ಲ ಇದನ್ನ, ಮೂರ್ತ ಅಲ್ಲ. ಓಕೆ, ಹಾಗಂತೇಳಿ ಮೂರ್ತಗಳು ಇಲ್ಲ ಅಂತಲೂ ಹೇಳಲ್ಲ. ಓಕೆ, ಇದು ಬೇರೆಯಾದ ಪ್ಯಾಟರ್ನ್. ಇದು ನಮ್ಮ ಒಳಗೆ ಆಗುವಂತ ಸಂಭಾವನೆ ಆಗ್ತಾವಲ್ಲ, ಆ ಥರವು ಸಂಭವಿಸಿರುವಂಥವು. ಮುಖ್ಯವಾಗಿ ಇದ್ರ ಹಿಂದೆ ನಾನು ಯಾವ ಲಹರಿಲಿದ್ದೆ ಇಂಥವೆಲ್ಲ ಚಿತ್ರಗಳು ಆಗುವಾಗ ಅಂದ್ರೆ ಘಟಿಸುವಾಗ, ಅಲ್ಲಮಪ್ರಭು 12ನೇ ಸೆಂಚುರಿಯ ಸಂತರು, ಬೆಳಗಿನ ವಚನಗಳ ರೂವಾರಿ ಅವರುಗಳನ್ನ ತುಂಬಾ ಡೀಪ್ ಆಗಿ ಅಧ್ಯಯನಕ್ಕೆ ಬಿದ್ದಿದ್ದೆ. ಆ ಸಂದರ್ಭದಲ್ಲಿ ಬರೆದಂಥದ್ದು. ಇದಕ್ಕೆ ಒಂದು ಪ್ರದರ್ಶನ 2 ಕಡೆಗೆ ಮಾಡಿದೆ, ಪೂನಾ ಮತ್ತು ಬೆಂಗಳೂರಲ್ಲಿ. ಅದಕ್ಕೆ ಹೈಟ್ ಆಫ್ ಡೆಪ್ತ್ ಅಂತ ಒಂದು ಶೀರ್ಷಿಕೆ ಮೇಲೆ ಶೋ ಮಾಡಿದ್ದೆ ನಾನು. ಅದನ್ನ ಹೈಟ್ ಆಫ್ ಡೆಪ್ತ್. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಯಾಕೆಂತ ಹೇಳಿದ್ರೆ ಬಹಳ ಇಂಟೆಲೆಕ್ಚುಯಲ್ ಥಾಟ್ಸ್ ಇವೆಲ್ಲ. ಮನುಷ್ಯ ತಾನು ಯಾವ್ದಾದ್ರು ಒಂದು ವಿಚಾರದಲ್ಲಿ ಆಳಕ್ಕಿಳುವಷ್ಟು ಅಂತರಂಗದಲ್ಲಿ ಎತ್ತರ ಆಗ್ತಾ ಇರ್ತಾವ. ಓಕೆ, ಅನ್ನ ಆ ಅರ್ಥದಲ್ಲಿ ಹೈಟ್ ಆಫ್ ಡೆಪ್ತ್. ಓಕೆ, ಸೊ ಇಲ್ಲಿ ಡಿಸ್ಪ್ಲೇ ಮಾಡಿರೋ ಎಲ್ಲ ಚಿತ್ರಗಳು ಕೂಡ ಅದೇ ಸೀರೀಸ್ ಅಲ್ಲ, ಇಲ್ಲಿ ಬೇರೆ ಸ್ಟೇರ್ ಕೇಸ್. ಹೌದು ಹೌದು. ಓಕೆ ಓಕೆ, ಹೋಗೋಣ. ಸುಮಾರು 43 ಚಿತ್ರಗಳಿದೆ ಆ ಸೀರೀಸ್ ಅಲ್ಲಿ. ಓಕೆ, ಸೊ ಇಲ್ಲಿ ನೆಲಕ್ಕೆ ನೀವು ಬಳಸಿರೋದು ಗ್ರಾನೈಟ್ ಸರ್? ಬ್ಲಾಕ್ ಗ್ರಾನೈಟ್. ಹೌದೌದು, ಗ್ಯಾಲಕ್ಸಿ ಗ್ರಾನೈಟ್. ಓಕೆ, ಸೊ ವೀಕ್ಷಕರು ಇಲ್ಲಿ ಕೂಡ ನೋಡ್ಬೋದು ಚಿತ್ರಗಳು. ಒಂದು ರೀತಿಯ ಪ್ರತಿದಿನ ಚಿತ್ರಸಂತೆ ಇಲ್ಲಿ. ಇದು ಬದಲಾಗ್ತಾ ಇರುತ್ತಾ? ಅಂದ್ರೆ ಈ ಚಿತ್ರಗಳನ್ನು ನೀವು ಚೇಂಜ್ ಮಾಡ್ತಾ ಇರ್ತೀರಾ? ಆಗ್ತಾ ಇರುತ್ತೆ. ಓಕೆ ಸರ್, ಇದೇನೊಂದು ಇನ್ಸ್ಟಾಲೇಷನ್ ಆರ್ಟ್, ಇದು ಮೂಡಿದ ಬಗ್ಗೆ ಹೇಳಿ ಸ್ವಲ್ಪ, ಮತ್ತು ಅದರಲ್ಲಿರುವಂತಹ ಎಲಿಮೆಂಟ್ಗಳ ಬಗ್ಗೆ ಹೇಳಿ ಸ್ವಲ್ಪ. ಇದು ನಿತ್ಯ ನಾನು ವಾಯುವಿಹಾರದಲ್ಲಿ ಇದ್ದಾಗ ಸಿಕ್ಕಿದಂತ ಕಡ್ಡಿಗಳು ಎರಡೂ ಬೇರೆ ತರದ ಒಂದು ಫಾರ್ಮ್. ಆ ಶೇಪ್ಸ್ ದಟ್ ಇಟ್ ಸೆಲ್ಫ್ ಏನೋ ಒಂದು ಭಾಷೆ ಇರುತ್ತೆ ಅದಕ್ಕೆ. ಆಕಾರಗಳಿಗೆ ಒಂದು ಭಾಷೆ ಇರುತ್ತೆ, ಬರೀ ಅಂದ ಮಾತ್ರ ಇರಲ್ಲ, ಅದಕ್ಕೊಂದು ಭಾಷೆ ಇರುತ್ತೆ. ಅದನ್ನ ಯಾವತ್ತೂ ತಂದಿಟ್ಕೊಂಡಿದ್ದು. ಆಗ್ಲೇ ಹೇಳಿದ್ರಲ್ಲ, ಎರಡು ಅಣುಗಳ ನಡುವಿನ ಒಂದಾಗೋಕ್ಕಿಂತ ಮುಂಚೆ ಅದ್ರ ಎರಡರ ಮಧ್ಯದಲ್ಲಿ ಏನಿರುತ್ತೆ ಅಂತಂದೇಳಿ ಹುಡುಕಾಟ ಕಚ್ಚಿದಾಗ ನನಗನ್ಸಿದ್ದು ಅಲ್ಲೊಂದು ಅವಕಾಶ ಇರುತ್ತೆ, ಅಲ್ಲೊಂದು ಸ್ಪೇಸ್ ಇರುತ್ತೆ ಅಂತ. ಎರಡು ಒಂದಾಕಿನ ಮುಂಚೆ ಒಂದು ಸ್ಪೇಸ್ ಇರ್ಬೇಕಲ್ಲ ಯಾವ್ದು ಕಣಗಳ ಬಗ್ಗೆ. ಅದು ದೊಡ್ಡ ಮಟ್ಟದ ಭೌತಶಾಸ್ತ್ರ ಕೂಡ ಅದು. ಆ ಟೈಮಲ್ಲಿ ಅದಕ್ಕೋಸ್ಕರನೇ ಇವೆಲ್ಲವೂ ಹುರುಳಿಕಾಳು, ಮೊಳಕೆ ಕಾಳುಗಳು ಒಣಗಿಸ್ಬಿಟ್ಟು ಹಾಕಿ ಟೆಕ್ಸ್ಚರ್ ಮಾಡಿದ್ದೆ. ಇದೊಂದು ರಭಸವಾಗಿ ಬರ್ತಿರೋಂಥ ಅಷ್ಟು ರಾಶಿಗಳಲ್ಲಿ ಒಂಥರ ಮುಖ್ಯವಾಗಿ ಪ್ರಬಲವಾಗಿ ಫೋರ್ಸ್ ಆಗಿ ಬರ್ತಿರೋಂಥ ಒಂದು ಕಣ. ಮತ್ತೆ ಇಲ್ಲಿ ಒಂದು ರಿಸೀವರ್ ಆಗಿ ಇಲ್ಲಿ ಗುರುಗಂಜಿ ಇಟ್ಟಿದ್ದೀನಿ ಅದನ್ನ. ಸಾಂಕೇತಿಕವಾಗಿ ಅವೆರಡು ಗರ್ಭ ಅಂತಲೂ ಅಂತನ್ಬೋದು ನೀವು ಅದನ್ನ. ಅರ್ಥ ಮಾಡಿಸುವಂತ ಚಿತ್ರಗಳು ಬೇರೆ, ಅನುಭವಕ್ಕೆ ಬೀಳುವಂತ ಚಿತ್ರಗಳು ಬೇರೆ. ಅನುಭವಕ್ಕೆ ಬೀಳುವಂತ ಚಿತ್ರಗಳಿಗೆ ಆಕಾರಗಳು ಇರಲ್ಲ, ಕಡಿಮೆ ಇರುತ್ತೆ. ಅದನ್ನ ಅಬ್ಸ್ಟ್ರಾಕ್ಟ್ ಅಲ್ಲಿ ಉಳಿದವರು ಕಂಡಂತೆ ಅಂತೀವಲ್ಲ, ಹಾಗೆ ಅವ್ರ ಅನುಭವಕ್ಕೆ ಬಂದ ಹಾಗೆ ಅದು ಹೀಗೆ ಅಂತ ಇಲ್ಲ. ನಾನು ಏನು ಗ್ರಹಿಸ್ತೀನಿ ಅದು ನನ್ನ ಯೋಚನೆಗೆ ಬಿಟ್ಟಿದ್ದ, ನಿಮಗೆ ದಕ್ಕಿದ್ದದು. ಎತ್ತಿಕೊಳ್ಳೋದು ಕೂಸು ಅಂತಾರಲ್ಲ ಹಾಗೆ ಆ ಚಿತ್ರಗಳೆಲ್ಲ. ಇವು ರೂಪಗಳೆಲ್ಲ ಇಟ್ಟು ಬರೆಯುವಂತವಿದಾವಲ್ಲ, ಅವುಗಳನ್ನ ಎಕ್ಸ್ಪ್ಲೈನಬಲ್. ಅದಕ್ಕೆ ಒಂದು ಸೌಂದರ್ಯ ಸಂಭವ ಆಗ್ಬೇಕು ಅನ್ನೋ ಕಾರಣಕ್ಕೆ ಮನಸ್ಸಿಂದ ತುಂಬಾ ಪ್ಲಾನ್ಡ್ ಆಗಿ ವ್ಯಾಕರಣಗಳೆಲ್ಲ ಇಟ್ಕೊಂಡು ಮಾಡುವಂತದ್ದೆಲ್ಲವೂ ಮಾಡ್ತಾರೆ. ಅದು ಸಹಜವಾಗಿ ಅಕಾಡೆಮಿಕ್ ಅಲ್ಲಿ ಕಲ್ತಂತವರು ಹೆಚ್ಚಿಗೆ ಮಾಡ್ತಾರೆ. ನಾನು ಅಕಾಡೆಮಿಕ್ ಗಾಯರಿಂದ
ನಾನು ಕಲೆನ ತುಂಬಾ ಸ್ವಾತಂತ್ರ್ಯನ ತುಂಬಾ ಅನುಭವಿಸ್ತೀನಿ ಅದರಲ್ಲಿ. ಯಾವುದು ಬೌಂಡ್ರಿಗಳು ಏನು ಇರೋದಿಲ್ಲ ನನಗೆ. ಆಕಾರಗಳು ಅಂದ್ರೆ ಐ ಮೀನ್ ಅಕ್ಷರಗಳು. ಆಕಾರಗಳು ಚಿತ್ರಗಳಲ್ಲಿ ಅಕ್ಷರಗಳಿದ್ದ ಹಾಗೆ. ಒಂದು ವಾಕ್ಯನ ಕಂಪ್ಲೀಟ್ ಮಾಡ್ಬೇಕಂದ್ರೆ ನಮ್ಗೆ ಹೇಗೆ ಪದಗಳು ಬೇಕು, ಹಾಗೆ ಒಂದು ಚಿತ್ರ ಕಂಪ್ಲೀಟ್ ಮಾಡೋದಕ್ಕೆ ಆಕಾರಗಳು ಬೇಕು. ಆದ್ರೆ ಅನುಭವಕ್ಕೆ ಆಕಾರಗಳು ಅಕ್ಷರಗಳು ಎರಡು ಬೇಕಾಗಲ್ಲ. ಸರ್, ಇದು ನೆಕ್ಸ್ಟ್ ನಿಮ್ಮ ಬೆಡ್ರೂಮಾ ಇಲ್ಲ ಆರ್ಟ್ ಗ್ಯಾಲರಿನ? ಮೊದಲು ಬೆಡ್ರೂಮ್ ಆಗಿತ್ತು. ಆಮೇಲೆ ನನ್ನ ಮಗಳು ಸೆಕೆಂಡ್ PUC ಓದೋದಕ್ಕೆ ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರ್ಕೊಂಡ್ಲು. ಅಲ್ಲಿ ಬೋರ್ಡಿಂಗ್ ಬಿಟ್ಟು 2ನೇ ವರ್ಷ ಇರುವಾಗ ಅಲ್ಲೊಂದು ಬೇರೆ ಮನೆ ಮಾಡಿದ್ವಿ. ಹಾಗಾಗಿ ನಮ್ಮ ಶ್ರೀಮತಿಯರು ಕೂಡ ಅಲ್ಲೇ ಉಳಿಬೇಕಾಗಿ ಬಂತು. ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಬನೇ ಏನು ಯೂಸ್ ಆಗ್ತಾ ಇಲ್ವಲ್ಲ ಈ ಮನೆ ಅನಿಸ್ದಾಗ, ಬೇಡ ಗ್ಯಾಲರಿಯಾಗಿ ಕನ್ವರ್ಟ್ ಮಾಡ್ಬಿಡೋಣ ಅಂತಂದ ಹೇಳಿ ನಮ್ಮ ಶ್ರೀಮತಿಯವರು ಒಪ್ಪಿಗೆ ಇಲ್ದಲೇ ಮಾಡಿದ್ವಿ. ಆನಂತರ ಅವ್ರಿಗೆ ಬಹಳ ಮೆಚ್ಚುಗೆ ಆಯ್ತು ಕೂಡ. ಆವಾಗಿದ್ದ ದಿವ್ಯಪ್ರಭು DC ಮೇಡಮ್ ಅವರೇ ಇದನ್ನ ಇನಾಗ್ರೇಟ್ ಮಾಡಿಕೊಟ್ಟಿದ್ದು. DC ಅವ್ರು ಬಂದು ಸುಮಾರು 1-2 ಗಂಟೆ ಇದ್ರು ಅವರು. ಸೊ ಹೌಸ್ ಕಮ್ ಆರ್ಟ್ ಗ್ಯಾಲರಿ. ಈಗ ಆಲ್ಮೋಸ್ಟ್ 60% ಮೇಲೆ ಆರ್ಟ್ ಗ್ಯಾಲರಿನೇ ಆಗಿದೆ ಈಗ. ಮನೆಗೆ ಬೇಕಾಗುವಂತ ಏನು ಸ್ವಭಾವ ಇಲ್ಲಿ 40% ಇದೆ, ಇನ್ನು 60% ಆರ್ಟ್ ಗ್ಯಾಲರಿಗೆ ಬೇಕಾದಂತ ಸ್ವಭಾವನೆ ಇದೆ. ಓಕೆ, ವೆರಿ ನೈಸ್. ನೀವು ಆರ್ಟಿಸ್ಟ್ ಆಗಿ ರೂಪುಗೊಂಡ ಬಗ್ಗೆ ಹೇಳಿ. Again, the process cannot be explained, to be frank, but since childhood, ಅಂದ್ರೆ I mean ಬಾಲಕನಿದ್ದಾಗಿಂದಲೂ ಕೂಡ ಅದು ಏನೋ ವಿಪರೀತ ಒಂದು ತೀವ್ರವಾದ ಆಸಕ್ತಿ ಚಿತ್ರಗಳು ಬರೆಯುವಂಥದ್ದು. ಅದರಲ್ಲೂ ಹೆಚ್ಚಾಗಿ ಕುದುರೆ ಚಿತ್ರಗಳನ್ನ ವಿಪರೀತ ತಗೊಳ್ತಾ ಇದ್ದೆ. ಚಿಕ್ಕವರಿದ್ದಾಗಿಂದಲೂ ಕೂಡ ಅದೊಂದು ಅವೆಲ್ಲ ಅಫೋರ್ಡ್ ಮಾಡಕ್ ಆಗ್ತಾ ಇರಲಿಲ್ಲ. ಪೆನ್ಸಿಲ್ ಮಾತ್ರನೇ ನನ್ನ ಹತ್ರ ಇದ್ದಂತ ಉಪಕರಣ. ಬಾಲಕ ಒಂದು 4-4, 5ನೇ ಕ್ಲಾಸ್ ಇದ್ದಾಗ ಅಂತ ಆ ಟೈಮಲ್ಲಿ ಚಿತ್ರ ಬರೆಯೋದು ಆಗಿಂದಲೂ ಇತ್ತು. ಬರ್ತಾ 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 ಈ ಪೋರ್ಟ್ರೈಟ್ಸ್ ಮಾಡುವಂಥದ್ದು, ಲ್ಯಾಂಡ್ಸ್ಕೇಪ್ಸ್ ಮಾಡುವಂಥದ್ದು, ಅಸೈನ್ಮೆಂಟ್ಸ್ ಮಾಡುವಂಥದ್ದು ಅವೆಲ್ಲ ಆಗಿದ ನಂತರ ನನಗೆ ಇದು ತುಂಬಾ ಸೀಮಿತತೆ ಇರುವಂತ ಚೌಕಟ್ಟಲ್ಲಿ ಇದ್ದಂಗಿದ್ದೀನಿ ನಾನು ಅಂತ ನನಗೆ ಅನ್ನಿಸ್ತದೆ. ಚಿತ್ರಗಳು ಮಾತ್ರ ಬರಿತಾ ಇದ್ದೀನಿ, ಕಲೆ ಬರ್ತಾ ಇಲ್ಲ ನನ್ನೊಳಗೆ ಅಂತ ಅನ್ಸಕ್ ಶುರು ಆಯ್ತು. ಆರ್ಟ್ ಬೇರೆ, ಇಟ್ ಎಮಿಟ್ಸ್ ಫ್ರಮ್ ಆಲ್ವೇಸ್ ಫ್ರಮ್ ಹಾರ್ಟ್. ಬೇರೆಲ್ಲ ಚಿತ್ರಗಳು ಬರೆಯೋದು ಅದು ಇಟ್ಸ್ ಕ್ರಾಫ್ಟ್, ಕೌಶಲ್ಯ ಆಗತ್ತೆ ಅದಲ್ಲಿ. ಸೊ ನೀವು ಹೇಗೆ ಕಲಿತೆ? ಒಬ್ಬ ಏಕಲವ್ಯನ ರೀತಿಯಲ್ಲಿ ನೀವು ರೂಪುಗೊಂಡ ಬಗ್ಗೆ ಹೇಗೆ? ನಿಮಗೆ ಯಾರಾದ್ರೂ ದ್ರೋಣಾಚಾರ್ಯರಿದ್ರ? ನಮ್ಮ MTV ಆಚಾರ್ಯರು. ಅಂಚೆ ಮೂಲಕ ಪಾಠಗಳು ಬರ್ತಾ ಇತ್ತು. ನಮ್ಮ ತಂದೆ ತರಿಸ್ತಾ ಇದ್ರು ನಾನು SSLC ಓದುವಾಗ. ಆ ಪಾಠಗಳನ್ನ ಓದ್ಕೊಂಡು ಹೊರಗಡೆ ಸಂತೆ, ಬಸ್ ಸ್ಟ್ಯಾಂಡು, ರಸ್ತೆಗಳಲ್ಲಿರುವಂತವೆಲ್ಲ ಬರೆದು ಅಭ್ಯಾಸ ಮಾಡ್ಕೊಂಡು ಚಿತ್ರಗಳನ್ನ ಹಾಗೆ ಮಾಡ್ತಾ ಇದ್ದೆ. ಇವರು ನಮ್ಮ ಗುರುಗಳು, ನನ್ನ ಕಲಾ ಬದುಕಿನ ದ್ರೋಣಾಚಾರ್ಯ ಶ್ರೀ MTV ಆಚಾರ್ಯ. ಓಕೆ. ಸೊ ಇನ್ನೊಂದು ರೂಮ್ ಅನ್ನು ಕೂಡ ನೀವು ಬಹುಶಃ ಕಲಾ ಗ್ಯಾಲರಿ ಅಥವಾ ಇದು ನಿಮ್ಮ ಸ್ಟುಡಿಯೋದಾಗೆ ಕನ್ವರ್ಟ್ ಮಾಡಿದ್ದೀರಾ? ಸ್ಟುಡಿಯೋ ನೀವು ನೋಡ್ಬೋದು, ಇಡೀ ರೂಮ್ ತುಂಬಾ ಕಲೆ ಇದೆ. ಅದರಲ್ಲಿ ಒಂದು ಸ್ಪೆಷಲ್ ಮೆನ್ಷನ್ ನಾನು ಮಾಡಬೇಕಾಗಿರೋದು ಇಲ್ಲಿ ಕಾಣ್ತಾ ಇರುವ ಬಹಳ ದೊಡ್ಡ ಫ್ರೇಮ್. ಇಲ್ಲೊಂದು ಸುಂದರವಾದ ಕುದುರೆ ಚಿತ್ರ ನೋಡ್ಬೋದು. ನಿಮ್ಮ ಅತ್ಯಂತ ಮೆಚ್ಚಿನ ಪ್ರಾಣಿಯದು. ಹೌದು. ಸೊ ಅದರ ಮುಖ ಮತ್ತು ಕುತ್ತಿಗೆಯನ್ನು ಸೇರಿಸಿದ್ರೆ ಅಲ್ಲೊಂದು ಕ್ವಶನ್ ಮಾರ್ಕ್ ಇದೆ. ಈ ಚಿತ್ರದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಇದು ಅಗೇನ್ ನಾನು ಮಿಥುನ ಶಿಲ್ಪಗಳು ಯಾಕೆ ದೇಗುಲಗಳ ಮೇಲೆ ಅಂತ ಒಂದು ಪ್ರಶ್ನೆ ಬಂದಾಗ ನಾನು ತಾಪಿ ಧರ್ಮರಾವ್ ಅವ್ರ ಪುಸ್ತಕನ ಓದ್ಕೊಂಡಿದ್ದೆ. ಅವ್ರು ಜಗತ್ತಿನಾದ್ಯಂತ ಬರೀ ನಾಟ್ ಓನ್ಲಿ ಇಂಡಿಯಾ, ಖಜುರಾಹೋ ಅಥವಾ ಬೇರೆ ದೇವಸ್ಥಾನಗಳಿರೋದು ಮಾತ್ರ ಅಲ್ಲ, ಎಲ್ಲ ಭೂಮಂಡಲಗಳ ಎಲ್ಲಾ ಮಂದಿರ ದೇವಸ್ಥಾನಗಳಲ್ಲಿರುವಂತಹ ಎಲ್ಲವನ್ನೂ ಕಲೆಕ್ಟ್ ಮಾಡ್ಕೊಂಡು ಮಾಹಿತಿನ ಬರೆದಂತ ಪುಸ್ತಕ ಅದು. ಫೈನಲಿ ಅವ್ರು ಏನ್ ಹೇಳ್ತಾರೆ ನೋಡಿ, ಇದು ಕುದುರೆ ಫಾರ್ಮ್, ಇಲ್ಲಿಂದ ಇಲ್ಲಿ ತನಕ ನೀಲಿ ಬಣ್ಣ ಇದೆ. ನೀಲಿ ಬಣ್ಣದಲ್ಲಿ ಇಲ್ಲಿ ಶಿಲ್ಪಗಳು ಕದಲ್ತವೆ. ಇಲ್ಲಿ ಮಿಥುನ ಶಿಲ್ಪಗಳೆಲ್ಲವೂ ಕೂಡ ಇಲ್ಲಿ ಆರೆಂಜ್ ಬಣ್ಣದಲ್ಲಿ ಇಲ್ಲಿ ಕದಲುತ್ತೆ. ಇಲ್ಲೆಲ್ಲ ಯಾಕೆ ಇದು ಅಂದ್ರೆ ತಂಪು, ನೀಲಿ ಬಣ್ಣ, ಬಣ್ಣಕ್ಕೊಂದು ಭಾಷೆ ಇದೆ ಆಗ್ಲೇ ಅಂದಲ್ಲ.
ಇದು ಆರೆಂಜ್ ಬಂದು ಬಿಸಿಪು, ಆಸ್ ಗುಡ್ ಆಸ್ ನಾವು ಉಸಿರು ಬಿಟ್ಟಾಗ ತಂಪು, ಉಸಿರು ಎಳ್ಕೊಂಡಾಗ ಬಿಸಿ, ಹಾಗೇನೆ ಇವರು ಕೂಡ ನಾನು. ಸೊ ಇದ್ರ ಒಳಗೆ ಕುದುರೆ ಮೇಲೆನೆ ಯಾಕೆ ಇವುಗಳ ಚಿತ್ರಗಳನ್ನ ಹಾಕೊಟ್ಟೆ ಅಂತಂದ್ರೆ ಅಗೈನ್ ತುಂಬಾ ಸಮರ್ಥವಾದ, ಸುಂದರವಾದ, ಆಮೇಲೆ ಆ ಕ್ರಿಯೆ ಬಂದು ಸೇಕ್ರೆಡ್ ಅಂಡ್ ಡಿವೈನ್, ಐ ಮೀನ್ ದೈವಿಕವಾದದ್ದು ಹೌದು ಮತ್ತು ಪಾವಿತ್ರವಾದದ್ದು ಹೌದು. ಅದನ್ನ ಹೇಳಕ್ಕೋಸ್ಕರ ಈ ಚಿತ್ರ ಬರೆದಿದೆ. ಸರ್, ನೀವು ವೃತ್ತಿಯಲ್ಲಿ ಛಾಯಾಗ್ರಾಹಕರು, ಪ್ರವೃತ್ತಿಯಲ್ಲಿ ವರ್ಣಚಿತ್ರ ಕಲಾವಿದರು. ಸರ್, ಪ್ರವೃತ್ತಿನೇ ವೃತ್ತಿಯಾಗುವಂತ ಸಾಧ್ಯತೆಗಳಿದೆಯಾ? ಖಂಡಿತ ಇದೆ ಸೋದರ, ಖಂಡಿತ ಇದೆ. ಅದಕ್ಕೆ ಪರಿಣಿತಿ, ಪರಿಶ್ರಮ, ಪ್ರಾಮಾಣಿಕತೆ ಈ ಮೂರೂ ಒಟ್ಟಿಗೆ ಮೇಳೈಸಿದ್ರೆ ಖಂಡಿತ ಆಗುತ್ತೆ. ಕಮಿಂಗ್ ಬ್ಯಾಕ್ ಟು ಯುವರ್ ಹೌಸ್, ಸೈಟ್ ಡೈಮೆನ್ಷನ್ ಎಷ್ಟಿದೆ ಸರ್ ಇದು? 30-40. ಮತ್ತು ಇದರಲ್ಲಿ ಡ್ಯೂಪ್ಲೆಕ್ಸ್ ಕಟ್ಟಿದ್ದೀರಿ ನೀವು. ಬಿಲ್ಟಪ್ ಏರಿಯಾ ಸುಮಾರು ಎಷ್ಟಿದೆ? 28-40. ಸೊ ರಫ್ಲಿ 1000 ಸ್ಕ್ವೇರ್ ಫೀಟ್ ಇರ್ಬೋದು, ಬರುತ್ತೇನೋ. ಓಕೆ. ಏನ್ ಫೇಸಿಂಗ್ ಇದೆ? ದಕ್ಷಿಣ. ನಿಮಗೆ ವಾಸ್ತುವಲ್ಲಿ ನಂಬಿಕೆ ಇದೆ? ಎಳ್ಳಷ್ಟು ಇಲ್ಲ. ಓಕೆ. ಸೊ ನೀವು ವಾಸ್ತು ಅಂದ್ರೆ ಏನು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ವಾಸ್ತು ಅಂದ್ರೆ ಏನೂ ಅಲ್ಲ, ವಸ್ತು ಇಂಪಾರ್ಟೆಂಟ್. ನನಗೆ ಸಿಗುವ ಸ್ಪೇಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಿರೋ ಫಾರ್ಮ್ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಗ್ರ್ಯಾಂಡ್ ಆಗಿರೋದು ನನಗೆ ಮೊದಲಿಂದ ಇಷ್ಟ ಆಗಲ್ಲ. ಗ್ರ್ಯಾಂಡ್ ಆಗಿರೋದು ಬೇರೆ, ಬ್ಯೂಟಿಫುಲ್ ಆಗಿರೋದು ಬೇರೆ. ಹಾಗಾಗಿ ನನಗೆ ಸಿಂಪಲ್ ಆಗಿ ಫಾರ್ಮ್ಸ್ ನ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ ಇದನ್ನ. ಓಕೆ. ಸೊ ನೀವು ವಾಸ್ತು ಬಗ್ಗೆ ಯಾವುದೇ ರೀತಿಯ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ? ವಾಸ್ತು, ದಿಕ್ಕು, ದಿನಾಂಕ, ಗಳಿಗೆ ಇವುಗಳು ಮೊದಲಿಂದಲೂ ಇಲ್ಲ. ಓಕೆ. ಇದರದ್ದು ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಯ್ತು ಸರ್? ನಿವೇಶನ ಸೇರ್ಕೊಂಡು 33 ಲಕ್ಷ ಆಗಿತ್ತು. ನಿವೇಶನ ಅನ್ನು ಸೇರಿಸ್ಕೊಂಡು ಯಾವ ವರ್ಷ ಇದು? 14 ವರ್ಷ ಹಿಂದೆ. ಓಕೆ. ಬಹಳ ಒಳ್ಳೆ ಪ್ರಾಜೆಕ್ಟ್ ನೀವು ಎಕ್ಸಿಕ್ಯೂಟ್ ಮಾಡಿದ್ದೀರಾ ಅಂತಾನೆ ಹೇಳ್ಬಹುದು. ಆಗಿನ ದಿನಕ್ಕೆ ಅದು ಬಹಳ ಕಾಸ್ಟ್ಲಿ ಅದು. ಓಕೆ. ನಮ್ಮ ಫ್ಯಾಮಿಲಿ ಬಗ್ಗೆ ಒಂದೆರಡು ಮಾತು. ಓಕೆ. ನನ್ನ ಶ್ರೀಮತಿ ಲತಾ ಅಂತಾರೆ. ನಮಸ್ತೆ. ನನ್ನ ಮಗಳು ನಿರ್ಣಯ. ಓಕೆ. ನನಗೊಬ್ಬ ಮಗ ಇದ್ದಾನೆ, ಅವನು ಆರ್ಟಿಸ್ಟ್ ಕಮ್ ಆರ್ಕಿಟೆಕ್ಟ್. ಅವನು ಬೆಂಗಳೂರಲ್ಲಿ ಇರ್ತಾನೆ. ಈ ಮನೇನ ಗ್ಯಾಲರಿ ಆಗಿ ಕನ್ವರ್ಟ್ ಆಗಕ್ಕೆ ಮುಖ್ಯ ಕಾರಣ ಕೂಡ ನಮ್ಮ ಶ್ರೀಮತಿ ಅವ್ರ ಸಪೋರ್ಟ್. ಅವ್ರ ಸಪೋರ್ಟ್ ಇಲ್ದಲೆ ನಾವೆಲ್ಲ ಇಷ್ಟೆಲ್ಲ ಏನು ಮಾಡಕ್ ಆಗೋದಿಲ್ಲ. ಮಗಳು ಕೂಡ ಆರ್ಟಿಸ್ಟ್? ಹೌದು, ಆರ್ಟ್ ಮಾಡ್ತಾರೆ. ಓ, ಏನ್ ಮಾಡ್ತಾ ಇರೋದು? ಸೆಕೆಂಡ್ PU ಮುಗಿದಿದೆ, ಇಂಜಿನಿಯರಿಂಗ್ ಜಾಯ್ನ್. ಓಕೆ. ವೈಡಂಗಲ್ ವೀಕ್ಷಕರ ಪರವಾಗಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಈ ತರದ ಒಂದು ಮನೆಯ ಮೇಂಟೆನೆನ್ಸ್ ಬಗ್ಗೆ ಹೇಳಿ. ಇಷ್ಟೊಂದು ಆರ್ಟ್ ಪೀಸಸ್ ಇಟ್ಟಿರೋದು, ಅದನ್ನ ದಿನ ಧೂಳಿಡಿದಂಗೆ ಈ ತರ ಸ್ಪಿಕ್ ಅಂಡ್ ಸ್ಪ್ಯಾನ್ ಆಗಿ ಇಟ್ಕೊಳ್ಳೋದು ಕೂಡ ಬಹಳ ಕಷ್ಟದ ಕೆಲಸ. ಸೊ ಹೇಗೆ ನಿಭಾಯಿಸ್ತೀರಾ? ಮೊದಲಿಂದನೂ ಸ್ವಲ್ಪ ನೀಟಾಗಿರ್ಬೇಕು ಅನ್ನೋದು ನನ್ನ ರೂಲ್ ಅದು. ಹಂಗಾಗಿ ಅವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ನೀವು ಕೂಡ ಆರ್ಟ್ ಮಾಡ್ತೀರಾ? ಇಲ್ಲ ಸರ್. ನಿಮ್ಮನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸೋದಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಈ ಒಂದು ಹಾಸ್ಪಿಟಾಲಿಟಿ ನೀವು ನಮಗೆ ಎಕ್ಸ್ಟೆಂಡ್ ಮಾಡಿದ್ದೀರಿ, ತುಂಬಾ ಥ್ಯಾಂಕ್ಸ್. ಧನ್ಯವಾದಗಳು. ಧನ್ಯವಾದಗಳು.